ಜುಲೈ 1ರಿಂದ ಹೊಸ ಪಾಸ್ಪೋರ್ಟ್ ಶುಲ್ಕ ಜಾರಿಗೆ ಬರ್ತಿದೆ. ಮೇಲ್ನೋಟಕ್ಕೆ ಶುಲ್ಕ ಜಾಸ್ತಿ ನಿಜ. 100 ಜನದಲ್ಲಿ ಎಷ್ಟು ಜನ ಪಾಸ್ಪೋರ್ಟ್ ಮಾಡಿಸ್ತಾರೆ ಈ ದೇಶದಲ್ಲಿ? 130 ಕೋಟಿ ಜನರಲ್ಲಿ ಎಷ್ಟು ಜನ ಪಾಸ್ಪೋರ್ಟ್ ಮಾಡಿಸೋರು? ವಿದೇಶಕ್ಕೆ ಪ್ರಯಾಣ ಮಾಡೋ ಅಂಥ ಮಾಡಿಸ್ತಾರೆ. ಟೌನ್ಗಳು ಸಿಟಿ ಕಡೆ ಸ್ವಲ್ಪ ಜಾಸ್ತಿ ಇರ್ಬೋದು. ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶದಲ್ಲೇ ಪಾಸ್ಪೋರ್ಟ್ ಮಾಡಿಸದೇ ಇರೋರು ಸಾವಿರಾರು ಜನ, ಲಕ್ಷಾಂತರ ಜನ. ಹೊಸ ನಿಯಮಗಳ ಪ್ರಕಾರ ಒಂದು 2,500 ದಿನ ಇತ್ತಂತೆ, ಅದನ್ನು 5,000ಕ್ಕೆ ಏರಿಸಿದಾರಂತೆ ತತ್ಕಾಲ್ ಸೇವೆನ. ಅದೆಷ್ಟು 60 ಪುಟ ಇರೋವಂಥದ್ದೇನೋ ಪುಸ್ತಕ ತೊಗೋಬೇಕು ಅಂದರೆ 3,500 ಇದೆಯಂತೆ, ಮಾಡಿದಾರಂತೆ. ಅದಕ್ಕೆ ತತ್ಕಾಲ್ಗೆ ಹೋದರೆ 6,000 ರೂಪಾಯಿ ಮಾಡಿದಾರಂತೆ. ಈ ಥರ ವ್ಯತ್ಯಾಸಗಳು ಮಾಡಿದ್ದಾರೆ. ಎಲ್ಲ ಹೆಚ್ಚು ಕಡಿಮೆ ಡಬಲ್ ಮಾಡಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಡಬಲ್ ಮಾಡಿದ್ದಾರೆ. ಹಾಂ, ಕೇಳಿದ್ರೆ ಏನಿಲ್ಲ, ತೊಂದರೆ ಇಲ್ಲ. ಇವೆಲ್ಲ ಭವ್ಯ ಭಾರತ. ಎಲ್ಲಾದ್ರದ್ದು ರೇಟ್ ಜಾಸ್ತಿ ಆಯಿತು, ಇದ್ರದ್ದು ಜಾಸ್ತಿ ಆಗಬಾರ್ದಾ? ಏನು ಆಗಬಾರ್ದಾ? ನೀವು ಫಾರಿನ್ಗೆ ಹೋಗಲ್ವಾ? ನೀವು ಫಾರಿನ್ಗೆ ಹೋಗುವಂಥ ಶಕ್ತಿ ಇದ್ದವರು ಒಂದು 3,000 ರೂಪಾಯಿ ಜಾಸ್ತಿ ಕೊಡೋಕ್ಕಾಗಲ್ವಾ? ಎಲ್ಲ ಉಗ್ರರು ಪ್ರತಿಭಟನೆ ಮಾಡಿ ಇದ್ರ ವಿರುದ್ಧವಾಗಿ ಮಾತಾಡೋರು. ಇದೇ ಸಮಜಾಯಿಷಿ ಬರುತ್ತೆ. ಉಗ್ರರು, ಇದೇ ದೇಶ ವಿರೋಧಿಗಳು, ಕಾಂಗ್ರೆಸ್ಸಿನ ಏಜೆಂಟರು, ರಾಹುಲ್ ಗಾಂಧಿ ಶಿಷ್ಯರು ಹೇಳ್ಬಿಟ್ರೆ ಅಂತ ತೇಜಸ್ವಿ ಸೂರ್ಯ ಹೇಳ್ಬೋದು. ಅಷ್ಟೇ ನೋಡಿರಿ, ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ರಿ, ಅಷ್ಟಾರು ಹೇಳ್ರಿ ಹೇಳಿದ್ದಾರೆ. ಒಟ್ಟಲ್ಲಿ ಮಾಡಿದ್ದಾರೆ. ಈ ಮಧ್ಯೆ ಪಾಸ್ಪೋರ್ಟ್ ಒಂದು ಪ್ರಯಾಣದ ದಾಖಲೆನೇ ಹೊರತು ಪೌರತ್ವದ ದಾಖಲೆ ಅಲ್ಲ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಸರಿ, ಪೌರತ್ವದ ದಾಖಲೆ ಯಾವುದು ಅಂತ ಹೇಳಿ ಹಂಗಾರೆ? ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಡ್ತಿಲ್ಲ. ಆಧಾರ್ ಕಾರ್ಡ್ನೂ ಇಲ್ಲ ಅಂತಾರೆ ಇವರು. ಹಾಂ, ಆಧಾರೂ ಇಲ್ಲ, ಪಾಸ್ಪೋರ್ಟು ಇಲ್ಲ. ಯಾವುದು ಪೌರತ್ವದ ದಾಖಲೆ ಹಾಗಾರೆ? ನಾನು ಈ ಭಾರತ, ನೀವು ಕಟ್ಟುತ್ತಿರೋ ಭಾರತ ನನ್ನ ಭಾರತ ಅಲ್ಲ. ನೀವು ಕಟ್ಟುತ್ತಿರುವ ಭಾರತ ಇದೆಯಲ್ಲ, ಈಗ ಈ ಭ್ರಷ್ಟ ಭಾರತವನ್ನು ಮಾಡ್ತಾ ಇದ್ದೀರಲ್ಲ ಸೇರಿಕೊಂಡು, ಇದ್ರದ್ದು ಪೌರತ್ವದ ದಾಖಲೆ ಯಾವುದು ಹೇಳ್ರಪ್ಪ? ಹಾಳಾಗೋಗ್ಲಿ ನಿಮ್ಮ ಮನೆಗಳು. ಯಾವುದು ಹೇಳಿ? ನಾವು ಯಾವುದನ್ನು ಕ್ಲೈಮ್ ಮಾಡೋಣ ನಾಳೆ? ಈ ದೇಶಕ್ಕಂತೂ ಅಲ್ಲದೆ ಇರ್ಬೋದು, ಬೇರೆ ದೇಶದಲ್ಲಿ ಏನು ತೋರಿಸ್ಲಿ? ನಿನ್ನ ಪೌರತ್ವ ಏನು ಅಂದರೆ ಏನು ತೋರಿಸ್ಬೇಕು ತಾನು ಹೇಳಿ? ಇದನ್ನು ತೋರಿಸ್ಬೇಡ ಅನ್ನೋದಾದರೆ ಈ ಸಿಸ್ಟಮ್ ಇರೋದು ಬೇರೆ ದೇಶಗಳಲ್ಲಿ ಪಾಸ್ಪೋರ್ಟ್ ಅಲ್ವಾ ಸರ್? ನಾವು ಪೌರತ್ವ ದಾಖಲೆ ತೋರಿಸಿ ಹೆಂಗಾಗೋಗಿದೆ ಅಂದರೆ ಈ ದೇಶದಲ್ಲಿ ಯಾವನೇನು ಬೇಕಾದ್ರೂ ಹೇಳ್ಬೋದು. ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಮನ್ನು ಎಲ್ಲಿಗೆ ಪಟ್ಟಿ ಮಾಡಬೇಕು ಅಲ್ಲಿಗೆ ಪಟ್ಟಿ ಮಾಡ್ತೀವಿ ಅಷ್ಟೇ. ಏನು ಅಂತ ಬೊಗಳಿ ಹಾಳಾಗೋಗ್ಲಿ ನಿಮ್ಮ ಕಚಡಗಳನ್ನು ತೊಗೊಂಬಂದು ಏನು ಅಂತ ಹೇಳಿ, ಯಾವುದು ಪ್ರೊಡ್ಯೂಸ್ ಮಾಡಬೇಕು ಹೇಳಿ ನಮಗೆ? ನಾಳೆ ಇನ್ನೊಂದು ದೇಶಕ್ಕೆ ಹೋದಾಗ ನಾನು ಯಾವ ಸಿಟಿಸನ್ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಏನು ಪ್ರೊಡ್ಯೂಸ್ ಮಾಡಲಿ? ಪಾಸ್ಪೋರ್ಟ್ ಕೊಡಲಾ? ಅವರು ಒಪ್ಕೋಬೋದು ಪಾಸ್ಪೋರ್ಟ್ನ, ಸಿಟಿಸನ್ಸ್ ಇದು ಅಂತ. ನೀವು ಅಲ್ಲ ಅಂತ ಹೇಳಿದ್ರಲ್ಲ, ಹಾಗಾಗಿ ನಿಮ್ಮನ್ನು ಮೀರ್ಬಿಟ್ಟಲ್ಲ ನಾನು ಕೊಡೋಕೆ ನನಗೆ ಭಯ, ನನಗೆ ಬೇಜಾರು, ಮನಸ್ಸು ಒಪ್ಪಲ್ಲ. ಯಾವ್ದು ಕೊಡ್ಬೇಕು ನಾನು? ಏನು ಕೊಡ್ಬೇಕು? ಆಧಾರ್ ಕೊಡಲಾ? ಆಧಾರ್ ಅವನು ಯಾಕೆ ಒಪ್ಕೋತಾನೆ? ವೋಟರ್ ಐ ಡಿ ಸರ್. ವೋಟರ್ ಐ ಡಿ ಇಲ್ಲ ಅಂತೀರಲ್ಲ ನೀವು. ಅಲ್ಲ, ಈ ದೇಶದ ವೋಟರ್ ಐ ಡಿ ಇಸ್ ನಾಟ್ ಎ ಸಿಟಿಸನ್ಶಿಪ್ ಗ್ಯಾರಂಟಿ ಅಂತ ಹೇಳಾಗಿದೆ. ನೀವು ಯಾವುದು? ಅದು ಏನೂ ಇಲ್ಲದೆ ಇರೋ ದೇಶ ಆಯಿತು ಹಾಗಾದರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ರಾಜ್ಯಗಳ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದ ಹೊಸದಾಗಿ ಅಳವಡಿಸಿರುವ 33 ಕ್ರಸ್ಟ್ ಗೇಟ್ಗಳನ್ನು ಇವತ್ತು ಲೋಕಾರ್ಪಣೆ ಮಾಡಲಾಯಿತು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಿಎಂ ಡಿ.ಕೆ. ಶಿವಕುಮಾರ್, ಆಂಧ್ರ ಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿ.ಆರ್. ಪಾಟೀಲ್ ಎಲ್ಲ ಭಾಗಿಯಾಗಿದ್ದರು. 4 ಗೇಟ್ಗಳನ್ನ ಒಟ್ಟಿಗೆ ಓಪನ್ ಮಾಡೋದ್ರ ಮುಖಾಂತರ ಇವತ್ತು ಇನಾಗ್ರೇಷನ್ ಮಾಡಿದ್ರು. 50 ವರ್ಷ ಗ್ಯಾರಂಟಿ ಕೊಡ್ತೀವಿ, ಏನೂ ಆಗಲ್ಲ, ನಿಶ್ಚಿಂತರಾಗಿರಿ ಅಂತ ಹೇಳಿದ್ರು. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಬಂದಿರಲಿಲ್ಲ. ಇನ್ನು ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳಿದ್ದ ಡಿ.ಕೆ. ಶಿವಕುಮಾರ್ ಕದ್ದು ಮುಚ್ಚಿ 2,000 ಕ್ಯೂಸೆಕ್ ನೀರು ಬಿಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಆರೋಪ ಮಾಡಿದ್ದಾರೆ. ಈ ಮಧ್ಯೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಗಾಗಿ ಹೊಸ ಸಚಿವರಿಗೆ ಜಿಲ್ಲಾ ಉಸ್ತುವಾರಿಗಳನ್ನು ಮುಖ್ಯಮಂತ್ರಿಗಳು ಹಂಚಿದ್ದಾರೆ. ರಾಮಲಿಂಗಾರೆಡ್ಡಿ ಕುಟುಂಬದ ಯಾವುದೋ ವೈಯಕ್ತಿಕ ಕಾರ್ಯಕ್ರಮ, ಮದುವೆ ಸರ್, ಮಗನ ಮದುವೆ, ಹಾಗಾಗಿ ಹೋಗಿರ್ಲಿಕ್ಕೆ ಅವರು ಪತ್ರ ಬರೆದಿದ್ದಾರೆ ಸರ್. ಅದಕ್ಕೆ ಹೋಗಿರ್ಲಿಕ್ಕಿಲ್ಲ ಅಷ್ಟೇ. ನೀನು 2,000 ಕ್ಯೂಸೆಕ್ಸ್ ಅಶೋಕಣ್ಣ, ನೀನು ಅಶೋಕಣ್ಣ ನನ್ನನ್ನು ಕೇಳಲಿ, ನಾನು ಉತ್ತರ ಕೊಡ್ತೀನಿ. ಅಶೋಕಗೆಲ್ಲ ಗೊತ್ತಿದೆ ಬಿಡಿ, ನಾನು ಉತ್ತರ ಕೊಡ್ತೀನಿ ಅದಕ್ಕೆ ಅಂತ ಸಿ.ಎಂ ಹೇಳ್ತಾರೆ. ಇದು ಕದ್ದು ಯಾವುದೌದು ಇವರೇ ಬಂದು ಬಾಗಿಲು ತೆಗೆದಿದ್ರು ಕದ್ದು ಮುಚ್ಚಿ ಮಾಡೋಕ್ಕೆ, ಕತ್ಲಲ್ಲಿ ಬಿಟ್ಟಿದ್ದೀವಿ. ಹೌದೌದು, ಕತ್ಲಲ್ಲಿ ಬಿಟ್ಟಿದ್ದೀವಿ, ನಾ ಮಾತಾಡ್ತೀನಿ ಬಿಡಿ ಅದನ್ನು ಅಂತಂತ ಹೇಳ್ತಾರೆ ಸಿ.ಎಂ. ನಾನು ಇದನ್ನೇ ಅವತ್ತು ಹೇಳಿದ್ದು, ನಿಮ್ಮ ಹತ್ರ ನೀರಿದೆಯಾ ಇಲ್ವಾ ಅನ್ನೋದನ್ನು ನಂಬೋದೇ ಇರೋ ಸ್ಟೇಜಿಗೆ ನಾವು ಬಂದು ಆಗೋಗಿದೆ. ಆ ಅಂಕಿಅಂಶಗಳನ್ನೇ ನಂಬಕ್ಕಾಗ, ನಾನು ಅದನ್ನೇ ನಂಬಲ್ಲ ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದ್ದೀನಿ. ಹಾಗಾಗಿ ಇನ್ನು ನಿಮ್ಮ ಮಾತುಗಳನ್ನು ಯಾಕೆ ನಂಬಬೇಕು ನಾನು? ಆದರೆ ನೀವು ನೀರು ಬಿಡ್ತೀರಾ ಬಿಡಲ್ವಾ ಅನ್ನೋದನ್ನು ಆ ಭಾಗದ ರೈತರಿಗೆ ಗೊತ್ತಾಗೋಗುತ್ತೆ. ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ನೀರು ಹರಿದ್ರೆ ಏನಿದ್ರೆ ಹಣೆ ಬರಹ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ.
BJPನಲ್ಲಿ ಅಡ್ಡ ಮತದಾನ ಆಯಿತು ಅಂತಿತ್ತಲ್ಲಪ್ಪ, ಅದಕ್ಕೇನೋ ವಿಜಯೇಂದ್ರ ನಾಳೆ ನಾನು ಒಬ್ಬನೇ ಹೋಗ್ಬಿಟ್ಟು ಬರ್ತೀನಿ ಅಂತೇನೋ ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರಂತೆ. ಏನೂ ತಪ್ಪಿಲ್ಲ, ವೈಯಕ್ತಿಕವಾಗಿ ಹೋಗ್ಬೋದು, ವೈಯಕ್ತಿಕವಾಗಿ ಅವರು ತಮ್ಮ ಭಾವನೆಗಳನ್ನು ಹೇಳ್ಕೋಬೋದು, ಅದಕ್ಕೆ ಬೇಕಾದ ಆಣೆ ಪ್ರಮಾಣಗಳನ್ನು ಮನಸ್ಸು ಒಳಗಡೆನೇ ಮಾಡ್ಕೋಬೋದು, ಬರಲೂಬೋದು. ಬೇಡ ಅಂತ ಯಾರು ಹೇಳಿದವರು? ಮಾಡ್ರಿ, ಒಳ್ಳೆಯದಾಗಲಿ. ಎಸ್. ರಾಜ್ಯ ಚುನಾವಣಾ ಆಯೋಗ ಬೆಂಗಳೂರಿನ 27 ವಾರ್ಡ್ಗಳಲ್ಲಿ SIR ನಡೆಸ್ತಿರೋದನ್ನು ಬಿಜೆಪಿ ವಿರೋಧ ಮಾಡಿದೆ. ಈ ಸಂಬಂಧ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದೆ. ರಾಜ್ಯ ಚುನಾವಣಾ ಆಯೋಗದ SIR ಕಾನೂನು ಬಾಹಿರ, ಈಗಾಗಲೇ ಭಾರತ ಚುನಾವಣಾ ಆಯೋಗ SIR ಮಾಡ್ತಾ ಇದೆ, ಈಗ ಯಾಕೆ ಬೇಕು, ಸಮಾನಾಂತರವಾಗಿ ಯಾಕೆ ಮಾಡ್ತಾ ಇದ್ದೀರಾ ಅಂತ, ಇದು ತಪ್ಪು ಅಂತ ರಾಜ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ಗೆ ದೂರು ಸಲ್ಲಿಸಿದ್ದಾರೆ. ಕೂಡಲೇ ನಿಲ್ಲಿಸಿ ಇದನ್ನ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಎರಡನೇದು ಅದನ್ನು ಕೋರ್ಟ್ಗೂ ಕೊಡ್ಬೋದು. ಯಾಕೆಂದರೆ ನಾಳೆ 2 ಪಟ್ಟಿ ಬಂದುಬಿಟ್ರೆ 2 ಎಲೆಕ್ಷನಲ್ಲಿ 2 ಪಟ್ಟಿಯಲ್ಲಿ ನೀವು ಮತ ಪ್ರಮಾಣ ಇದನ್ನು ಮಾಡ್ಸೋಕ್ಕೆ ಬರಲ್ಲ, ಹಾಗಲ್ಲ, ಹಂಗೆ ಮಾಡಿಸ್ಬಾರ್ದು. ಆ ಪಟ್ಟಿನಲ್ಲಿ ಇವನಿಗೆ ಮತ ಇಲ್ಲ, ಈ ಪಟ್ಟಿಲಿ ಇವನಿಗೆ ಮತ ಇದೆ ಅಂದರೆ ಮೀನಿಂಗ್ ಏನು? ಯಾವ ಮಾನದಂಡದಲ್ಲಿ ನೀವು ಆಗಲ್ಲ. ಯಾವ್ದಾದ್ರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬರಬೇಕು ಇವ್ರುಗಳು. ಅದನ್ನು ಎಲ್ಲಿ ಚಾಲೆಂಜ್ ಮಾಡಬೇಕೋ ಅಲ್ಲಿ ಚಾಲೆಂಜ್ ಮಾಡಬೇಕು ಅಷ್ಟೇ. ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತೆ. ಈ ವಾರ ಆಯ್ತಲ್ಲ, ಅದರಿಂದ ಎಲ್ಲ ಏರಿತ್ತು, ಈಗ ಇಳಿದಿದೆ. 10 ಗ್ರಾಮ್ಗೆ 5,000 ರೂಪಾಯಿ ಚಿನ್ನ, 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ 14,030 ರೂಪಾಯಿ ಇದೆ ಈಗ 1 ಗ್ರಾಮ್ಗೆ. 22 ಕ್ಯಾರೆಟ್ಗೆ 12,000 ಚಿಲ್ಲರೆ ಇದೆ. ಬೆಳ್ಳಿನೂ ಇಳಿದಿದೆ, 1 kgಗೆ ಒಂದು 15,000 ರೂಪಾಯಿ ಅಷ್ಟು ಇಳಿದಿದೆಯಂತೆ. 2,35,000 ರೂಪಾಯಿ ಇದೆಯಂತೆ. ಆಲ್ ರೈಟ್, ಇಳೀತು ಅಂದ ತಕ್ಷಣ ಓಡೋಗ್ಬಿಟ್ಟೇನು ಟನ್ಗಟ್ಟಲೆ ತಗೊಳಕ್ಕಾಗತ್ತೆ? ಅಲ್ಲ, 1 ತಿಂಗಳು ಹಿಂದೆ ನೀವು ಹೇಳಿದ್ರಿ ಸರ್, ಅಧಿಕ ಮಾಸ ಎಲ್ಲ ಮುಗಿದ ಮೇಲೆ ಇದ್ರ ಹಣೆ ಬರ ಗೊತ್ತಾಗುತ್ತೆ ಅಂತಂದ್ಬಿಟ್ರೆ. ಹೌದು, ಈಗ ಅದ್ರ ಗೊತ್ತಾಗ್ತಿದೆ ಏನು ಅಂತಂದ್ಬಿಟ್ಟು. ಇಳಿಯತ್ತೆ, ಇನ್ನೂ ಇಳಿಯತ್ತೆ. ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿಯವರಿಗೆ ನೀಡಿದ್ದ ನಿರೀಕ್ಷಣಾ ಜಾಮೀನನ್ನು ಹೈಕೋರ್ಟ್ ರದ್ದುಪಡಿಸಿದೆ. ನಾಗಪ್ರಸನ್ನ ಅವರ ಪೀಠ ರೆಗ್ಯುಲರ್ ಜಾಮೀನಿಗೆ ನಿಮ್ಗೆ ಅರ್ಜಿ ಹಾಕೋಕ್ಕೆ 3 ವಾರ ಕಾಲಾವಕಾಶ ಕೊಟ್ಟಿದ್ದೀವಿ ಅಂತ ಕೂಡ ತೀರ್ಪಲ್ಲಿ ಹೇಳಿದ್ದಾರೆ. ಅಂದರೆ ಅರ್ಥ 3 ವಾರಗಳ ಕಾಲ ಅವರಿಗೆ ಬಂಧನದಿಂದ ರಕ್ಷಣೆಯನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ಅವರ ಅರ್ಜಿಯನ್ನು ಹಾಕ್ಕೋಬೇಕು. ಒಂದು ವೇಳೆ ನ್ಯಾಯಾಲಯ ಅವರಿಗೆ ಜಾಮೀನನ್ನು ಕೊಟ್ಟರೆ ಸಂತೋಷ, ಕೊಡದೇ ಇದ್ದರೆ ಅವರು ಅದನ್ನು ಚಾಲೆಂಜ್ ಮಾಡ್ಕೊಂಡು ಮೇಲಿನ ನ್ಯಾಯಾಲಯಗಳಿಗೆ ಬರಬೇಕು. ಆಮೇಲೆ ಕಾನೂನಿನ ಪ್ರಕ್ರಿಯೆ. ಸದ್ಯಕ್ಕೆ ಜಾಮೀನು ರದ್ದಾಗಿದೆ, ಬಟ್ ರಕ್ಷಣೆ ಇದೆ. ಇನ್ನು ಅಯೋಧ್ಯೆಯ ರಾಮಮಂದಿರ ಟ್ರಸ್ಟ್ನ ಆರ್ಥಿಕ ಅಕ್ರಮಗಳ ಬಗ್ಗೆ CBI ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಸಮ್ಮತಿ ಕೊಟ್ಟಿದೆ. ವಕೀಲರಾದ ಅಜಯ್ ಕುಮಾರ್ ರೈ ಮತ್ತು ದಿನೇಶ್ ಕುಮಾರ್ ಯಾದವ್ ಸಲ್ಲಿಸಿದ್ದ ಅರ್ಜಿಯನ್ನು BV ನಾಗರತ್ನ ನೇತೃತ್ವದ ದ್ವಿಸದಸ್ಯ ಪೀಠದ ಮುಂದೆ ಪ್ರಸ್ತಾಪ ಮಾಡಲಾಯಿತು. ಆರಂಭಿಕ ವಿಚಾರಣೆ ಬಳಿಕ ಜೂನ್ 29ರಂದು ಅರ್ಜಿಯನ್ನು ಮಂಡಿಸುವಂತೆ ಕೋರ್ಟ್ ಅರ್ಜಿದಾರರಿಗೆ ನಿರ್ದೇಶನ ನೀಡಿದೆ. ಈ ಮಧ್ಯೆ ದೇಣಿಗೆ ದುರ್ಬಳಕೆ ಬಗ್ಗೆ ಪ್ರಧಾನಿ ಕಚೇರಿ ಮುಖಾಂತರ ಬಂದ ದೂರಿಗೂ ಉತ್ತರ ಕೊಡೋದಕ್ಕೆ ರಾಮಮಂದಿರ ಟ್ರಸ್ಟ್ ನಿರಾಕರಿಸಿದೆ ಅಂತ SIT ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಈ ಮಧ್ಯೆ ರಾಮಮಂದಿರದಲ್ಲಿ ಕೆಲಸ ಮಾಡ್ತಾ ಇದ್ದ 8 ಸಿಬ್ಬಂದಿ ಮೇಲೆ ಟ್ರಸ್ಟ್ನವರೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲಿ 2ರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಇದರಲ್ಲೂ ಅಷ್ಟೇ ಕತೆ ಸರ್. ಟ್ರಸ್ಟ್ನವ್ರು ದೂರು ಕೊಟ್ಟುಬಿಟ್ಟು 8 ಜನ ಅರೆಸ್ಟ್ ಮಾಡೋದು ದೊಡ್ಡದಲ್ಲ, ಟ್ರಸ್ಟ್ನವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಅದು ಮಾಡಿ. ನಿಜ. ಎರಡನೇದು, ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಬಂದ ದೂರಿಗೂ ಉತ್ತರ ಕೊಡಲ್ಲ ಅನ್ನೋ ರಾಮಮಂದಿರ ಟ್ರಸ್ಟ್ಗೆ ಎಂಥ ದಿಮಾಕು ಕೊಬ್ಬು ಇರಬೇಕು. ನನ್ನ ಕೇಳಿದ್ರೆ ಈ ಕಚಡಗಳಿಗೆ ತನಿಖೆನೂ ಬೇಡ, ಇದು ಬೇಡ, ಕರ್ಕೊಂಬಂದು ರೋಡಲ್ಲಿ ಹೊಡಿಬೇಕು. ಕಾಣಿಸಿದ ತಕ್ಷಣ ಹೊಡಿಬೇಕು ಕಲ್ಲಲ್ಲಿ. ಮೊಟ್ಟೆ ಹೊಡಿತಿದಾರಲ್ಲ TMC ಲೀಡರ್ಗಳಿಗೆ, ಆ ಥರ ಇವ್ರಿಗೆ ಕಲ್ಲಲ್ಲಿ ಹೊಡಿಬೇಕು. ಕಣ್ಣು ಕಡೆ ಹೊಡಿಬೇಕು ಕಲ್ಲಲ್ಲಿ ಇವ್ರಿಗೆ, ಈ ಕಚಡಗಳಿಗೆ. ಇಲ್ಲ BJP ಡಿಫೆಂಡ್ ಮಾಡ್ಕೊಳ್ಳಿ, ಇಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿ ಇದನ್ನು ರಾಮಮಂದಿರ ಪೀಠದ ವಿಚಾರದಲ್ಲಿ ಟ್ರಸ್ಟ್ ವಿಚಾರ ಮಾತಾಡ್ತಾರಲ್ಲ ಉಗ್ರರು ಅಂತ ಹೇಳ್ಬಿಟ್ಟು ಸೂಪರ್ ಸೀಡ್ ಮಾಡಿಬಿಡ್ಬೇಕಲ್ವ ಸರ್? ಟ್ರಸ್ಟ್ನೇ ಸೂಪರ್ ಸೀಡ್ ಮಾಡಬೇಕು. ಯಾವ ಸೀಡೋ ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಯೋಗ್ಯತೆಗೆ ಇನ್ನೇನು ಮಾಡೋದಿದ್ರು ಪರವಾಗಿಲ್ಲ, ಕಳ್ಳರನ್ನು ಮಾತ್ರ ಕರ್ಕೊಂಬಂದು ಹೊಡಿಸಲೇಬೇಕು. ನಿಮ್ಮ ಯೋಗ್ಯತೆಗೆ ಬರೀ ಕಾರ್ ಸೇವಕರ ಮೇಲೆ ಗುಂಡು ಹೊಡೆದಿದ್ದನ್ನು ರಾಜಕೀಯ ಮಾಡೋದಲ್ಲ, ಇದು ಗುಂಡು ಹೊಡೆದಿದ್ದವ್ರಿಗಿಂತ ದೊಡ್ಡ ಅಪರಾಧ ಇದು. ನಿಜ, ಕರೆಕ್ಟ್. ಅವತ್ತು ರಾಮ ಆ ಜಾಗದಲ್ಲಿ ಇದ್ದಾನು ನಮ್ಮ ನಂಬಿಕೆಗೆ ಕಾರ್ ಸೇವಕರ ಮೇಲೆ ಗುಂಡು ಹೊಡೆದಿದ್ದ ಅವತ್ತು. ಇವತ್ತು ಅಲ್ಲಿಗೆ ಬಂದು ಸ್ಥಾಪನೆಯಾದ ರಾಮನ ವಿಚಾರದಲ್ಲಿ ನಮ್ಮ ನಂಬಿಕೆಯನ್ನು ಅಳ್ಳಾಡಿಸಿರೋ ಈ ಕಚಡಗಳಿಗೆ ಬಿಡಬಾರ್ದು. ಎಸ್. ಈವರೆಗೆ 30 ಹಡಗುಗಳು ಹೊರ್ಮುಜ್ ಜಲಸಂಧಿ ದಾಟಿ ಭಾರತದತ್ತ ಮುಖ ಮಾಡಿದ್ದು, ಇನ್ನೂ 26 ಹಡಗುಗಳು ಕಾಯ್ತಾ ಇವೆ ಅಂತ ಬಂದರು, ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ ಪ್ರಕಟ ಮಾಡಿದೆ. ಮಾರ್ಚ್ 1ರಿಂದ ಜೂನ್ 17ರ ಅವಧಿಯಲ್ಲಿ 19 ಹಡಗುಗಳು ಜಲಸಂಧಿ ದಾಟಿವೆ. ಈಗ ಭಾರತದತ್ತ ಬರ್ತಾ ಇರುವ ಹಡಗುಗಳು LPG ಮತ್ತು LNG ಹೊತ್ತು ತರ್ತಾ ಇದ್ದು, 8 ಹಡಗುಗಳು ಸರಕುಗಳನ್ನು ಸಾಗಿಸ್ತಾ ಇದೆ. 7 ಕಚ್ಚಾ ತೈಲ ಟ್ಯಾಂಕರ್ಗಳು ಸೇರಿವೆ.
ಇರಾನ್ ಅಮೆರಿಕ ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ 11 ಹಡಗುಗಳು ಸುರಕ್ಷಿತವಾಗಿ ಹಾರ್ಮುಜ್ ದಾಟಿವೆ. ಜಲಸಂಧಿ ದಾಟೋದಕ್ಕೆ ಕಾಯ್ತಾ ಇರುವ 26 ಹಡಗುಗಳ ಪೈಕಿ 3 ಹಡಗು ಇಂಧನ ಹಡಗುಗಳು, 10 ಹಡಗು ರಸಗೊಬ್ಬರ ಮತ್ತು 13 ಹಡಗುಗಳು ಸರಕು ಸಾಗಾಟ ಮಾಡಲ್ಲ. ಹಡಗುಗಳು ಬರ್ತಾ ಇವೆ. ಈ ಲೆಕ್ಕ ಇಟ್ಕೊಂಡು ಏನು ಮಾಡಲಿ ನಾನು ನೀವು ಅಂದರೆ ನೀವು ಕೊಡ್ತಾ ಇದ್ರಲ್ಲ ಲೆಕ್ಕ, 10 ಹಡಗಲ್ಲಿ ಇದು, 10 3ರಲ್ಲಿ ಇದು, 3ರಲ್ಲಿ ನಟ್ ಬರ್ತಾ ಇದೆ, 2ರಲ್ಲಿ ಬೋಲ್ಟ್ ಬರ್ತಾ ಇದೆ ಅಂತ ಏನು ಮಾಡ್ಬೇಕು? ನಾ ಹಿಡ್ಕೊಂಡು ಅದನ್ನ ಲೆಕ್ಕನ ನನಗೆ ಬೇಕಾಗಿರೋದು ಯಾವ್ದು ಬರ್ತದೆ, ತೈಲ ಬರ್ತಿದೆಯಾ ಸರಿ, ರಸಗೊಬ್ಬರ ಬರ್ತಿದೆಯಾ ಸರಿ, ಅಷ್ಟೇ ಮುಗಿದೋಯ್ತು. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ವಿಜಯ್ ಹಾಗೂ ಮಾಜಿ CM ಸ್ಟಾಲಿನ್ ಮಧ್ಯೆ ಒಂದು ವಾಕ್ ಸಮರ. ಏನಪ್ಪ ನಿಮ್ಮ ಅಪ್ಪ ಕಾಣ್ತಿಲ್ಲ ಅಂತ ವಿಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ಗೆ ವಿಜಯ್ ತಮಾಷೆ ಮಾಡಿದ್ರು, ವ್ಯಂಗ್ಯ. ಕಾರಣ ಅವ್ರು ಸೋತೋದ್ರಲ್ಲ ಅವ್ರ ಕ್ಷೇತ್ರದಲ್ಲಿ, ಅದಕ್ಕೆ ಅವರು ಅದನ್ನು XY ಯಾವುದ್ರಲ್ಲ ಒಂದರಲ್ಲಿ ಬರ್ಕೊಂಡು ನಾನು ವಿಧಾನಸಭೆಯಲ್ಲಿ ಇಲ್ದಿದ್ರೇನು ಜನರ ಹೃದಯದಲ್ಲಿದ್ದೀನಿ ಅಂತಂದಿದ್ದಾರೆ. ಅಲ್ಲ, ಜನರ ಹೃದಯದಲ್ಲಿದ್ದರೆ ವಿಧಾನಸಭೆಯಲ್ಲೂ ಇರ್ತಿದ್ರಿ ನೀವು. ನಿಜ, ಜನರ ಹೃದಯದಲ್ಲಿ ಇಲ್ಲ ಅಂತಲೇ ವಿಧಾನಸಭೆ ಕಳಿಸಿಲ್ಲ, ಇಲ್ದಿರ ಕಳಿಸ್ಬಿಡೋರು. ಈ ಮಧ್ಯೆ ಅವರೇನೋ CM ಒಂದು 300 ಬಸ್ಸಿಗೆ ಚಾಲನೆ ಕೊಟ್ಟರಂತೆ, ಅವರೇ ಟಿಕೆಟನ್ನು ಖರೀದಿ ಮಾಡಿಬಿಟ್ರಂತೆ. ಹೆಚ್ಚು ಸಾರಿಗೆಯನ್ನು ಬಳಸಿ ನೀವು ಸಾರ್ವಜನಿಕ ಸಾರಿಗೆ ಅಂತ ಹೇಳಿಬಿಟ್ರಂತೆ. ಡ್ಯಾಶು ಆಲ್ ರೈಟ್, ಸಿನಿಮಾ ಸ್ಟೈಲ್ನಲ್ಲಿ. ಎಸ್. ಇನ್ನು ಬೆಂಗಳೂರಿನ KR ಪುರ ತ್ರಿಬಲ್ ಮರ್ಡರ್ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಫ್ಲ್ಯಾಟ್ಗೆ ಬಂದಿದ್ದ ತಾಯಿ ಮುತ್ತುಲಕ್ಷ್ಮಿ ಹತ್ಯೆಗೆ ಮಗಳು ಶ್ವೇತಾ ಮತ್ತು ಪ್ರೇಮಿ ಕೆನತ್ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. ಅದೇನೋ ಮೃತದೇಹ ಸಾಗಿಸೋದಕ್ಕೆ ಅವ್ರು ಸೂಟ್ ಕೇಸ್ ಎಲ್ಲ ತಂದಿರೋದು CCTVನಲ್ಲಿ ಈಗ ದೃಶ್ಯ ಸರಿಯಾಗಿದೆ. ಆಮೇಲೇನೋ ಖಾರದ ಪುಡಿನ ಕುದಿತಾ ಇದ್ದ ನೀರಿಗೆಲ್ಲ ಬೆರೆಸ್ಬಿಟ್ಟು ಇದೆಲ್ಲ ಚೆಲ್ಬಿಟ್ಟಿದ್ರಂತೆ, ವಾಸನೆ ಬರದೇ ಇರಲಿ ಅಂತ. ಇವೆಲ್ಲ ಗೊತ್ತಾಗಿದೆ. ಇನ್ನು 7 ದಿನ ಈ ಶ್ವೇತಾಳನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಇನ್ನು ಕೆನತ್ ತಲೆ ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಪುಣೆನಲ್ಲಾಗಿತ್ತಲ್ಲ ಉದ್ಯಮಿ ಪುತ್ರ ಕೇತನ್ ಕೊಲೆಗೆ ಭಾವಿ ಪತ್ನಿ ಸಿಯಾ ಗೋಯಲ್ ಮತ್ತು ಪ್ರಿಯಕರ ಚೇತನ್ ಚೌಧರಿ ಕೆಫೆಯೊಂದರಲ್ಲಿ ಸಂಚು ರೂಪಿಸಿರೋದು. ಈಗೆಲ್ಲ ಒಂದೊಂದಾಗಿ ಅವ್ರಿಗೆ CCTV ವಿಡಿಯೋಗಳೆಲ್ಲ ಸಿಗ್ತಾ ಇದೆ. ಈ ಎಲ್ಲ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅವನು ಆರೋಪಿಯ ಚೇತನ್ ತಂದೆ ಏನೋ ನಮಗೆ ಹೆಣ್ಣು ಮಗಳು ನಮಗೆ ಗೊತ್ತೇ ಇಲ್ಲ, ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಇರ್ಬೋದು, ಅದೇನು ನಿಮ್ಗೆ ಗೊತ್ತಿರಲೇಬೇಕು ಅಂತ ಕಾನೂನು ಇರಲಿಲ್ವಲ್ಲ. ಎಸ್.